ಬೆಂಡೆಕಾಯಿ ಬಳಸ್ಕೊಂಡು ಈ ರೀತಿ ಒಂದ್ಸಲ ಹೊಸ ರೆಸಿಪಿನ ಟ್ರೈ ಮಾಡಿ ನೋಡಿ. ಖಂಡಿತ ನೀವು ಒಬ್ಬರೇ ಖಾಲಿ ಮಾಡ್ತೀರಾ. ಅಷ್ಟು ರುಚಿಯಾಗಿರುತ್ತೆ ಮತ್ತು ತುಂಬಾ ಸಿಂಪಲಾಗಿ ಮಾಡ್ಕೋಬೋದು ಈ ರೆಸಿಪಿ. ಇಲ್ಲಿ ನಾನು ಒಂದು 1/2 kg ಆಗುವಷ್ಟು ಬೆಂಡೆಕಾಯಿನ ಕ್ಲೀನಾಗಿ ತೊಳ್ಕೊಂಡು ಬಟ್ಟೆಲಿಂದ ಒರೆಸಿಟ್ಕೊಂಡಿನಿ. ಕಟ್ ಮಾಡುವಾಗ ಡ್ರೈ ಆಗಿ ಇರಬೇಕಿದು. ಅಂದರೆ ನೀವು ಮೊದಲೇ ತೊಳ್ಕೊಂಡು ಡ್ರೈ ಮಾಡ್ಕೊಂಡು ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ. ಒಂದು ಕಾಟನ್ ಬಟ್ಟೆ ತೊಗೊಂಡು ಒರೆಸ್ಕೋಬೇಕು ಎಲ್ಲ ಬೆಂಡೆಕಾಯಿ. ಇಲ್ಲಾಂದರೆ ನಾವು ರೆಸಿಪಿ ಮಾಡುವಾಗ ಅದು ಲೊಳೆ ಬಿಟ್ಕೊಳ್ಳುತ್ತೆ. ಹೀಗಾಗಿ ಈ ಸ್ಟೆಪ್ನ ಇಲ್ಲಿ ಫಾಲೋ ಮಾಡಿ. ಡ್ರೈ ಆಗಿರಬೇಕು ಅಷ್ಟೇ ಕಟ್ ಮಾಡುವಾಗ. ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ತಗೋಬೇಕು ಎಲ್ಲ ಬೆಂಡೆಕಾಯಿ. ಒಂದು 250 ಗ್ರಾಮ್ ಆಗುವಷ್ಟು ಬೆಂಡೆಕಾಯಿ ಕಟ್ ಮಾಡ್ಕೊಂಡಾಗಿದೆ. ಇವಾಗ ಈ ರೀತಿ ಸಣ್ಣ ಸಣ್ಣದಾಗಿ ಇವಾಗ ಇದನ್ನು ಸೈಡಿಗೆ ತಿಟ್ಕೊತಿದ್ದೀನಿ. ಇಲ್ಲಿ ಮಿಕ್ಸಿ ತೊಗೊತಿದ್ದೀನಿ. ಮಿಕ್ಸಿಯಲ್ಲಿ ಖಾರಕ್ಕೆ ಎಷ್ಟು ಬೇಕಷ್ಟು ರೆಡ್ ಖಾರದ ಪುಡಿ ಮತ್ತು 1 ಗಡ್ಡೆ ಬೆಳ್ಳುಳ್ಳಿ ಸೇರಿಸ್ತಿದ್ದೀನಿ. ಜಾಸ್ತಿ ಕ್ವಾಂಟಿಟಿಯಾಗಿ ಹಾಕೋಬೇಕು ಬೆಳ್ಳುಳ್ಳಿ. ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪನೇ ಅರಿಶಿನ ಸೇರಿಸ್ತಿದ್ದೀನಿ. ಮತ್ತು ಒಂದು ಸ್ವಲ್ಪ ಜೀರಿಗೆ ಹಾಕ್ತಿದ್ದೀನಿ. ಮತ್ತು ಧನಿಯಾ ಪೌಡರ ಮತ್ತು 1 ಕಪ್ ಆಗುವಷ್ಟು ಶೇಂಗಾನ ಹಾಕ್ಕೊತಿದ್ದೀನಿ. ಹುರ್ಕೊಂಡು ಸಿಪ್ಪೆ ಸುಲ್ಕೊಂಡು ಸೇರಿಸಬೇಕಾಗುತ್ತೆ. ಏನಿಲ್ಲ, ಎಲ್ಲನೂ ಸೇರಿಸಿ ಡ್ರೈ ಆಗಿ ಇದನ್ನು ತರಿಯಾಗಿ ರುಬ್ಕೊಂಡು ತಗೋಬೇಕು. ನೋಡಿ ಯಾವ ರೀತಿಯಾಗಿ ರುಬ್ಕೊಂಡಿನಿ ಅಂತ ತೋರಿಸ್ತಿದ್ದೀನಿ. ರುಬ್ಕೊಂಡಾದ್ಮೇಲೆ ಇಲ್ಲಿ ಪ್ಯಾನ್ನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊತಿದ್ದೀನಿ. ಇಲ್ಲಿ ಬೆಂಡೆಕಾಯಿ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು, ಅಂದ್ರೇ ಅದು ಸರಿಯಾಗಿ ಬರುತ್ತೆ. ಇವಾಗ ಏನಿಲ್ಲ, ಎಣ್ಣೆ ಬಿಸಿಯಾಗಿದೆ. ಎಣ್ಣೆ ಬಿಸಿ ಆದಮೇಲೆ ಬೆಂಡೆಕಾಯಿನ ಸೇರಿಸ್ತಿದ್ದೀನಿ. ಈ ಬೆಂಡೆಕಾಯಿನ ಪೂರ್ತಿಯಾಗಿ ಒಂದು 80% ಆಗೋ ತನಕ ಅಥವಾ ಪೂರ್ತಿಯಾಗಿ ಕ್ರಿಸ್ಪಿ ಆಗೋ ತನಕ ಇದನ್ನು ಹುರ್ಕೊಂಡು ತಗೋಬೇಕಾಗುತ್ತೆ. ತುಂಬಾ ಹೆಲ್ದಿಯಾಗಿರುತ್ತೆ. ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬಾ ರುಚಿಯಾಗಿರುತ್ತೆ. ಹಾಗೆ ಮತ್ತು ಬೆಂಡೆಕಾಯಿನ ಹೈ ಫ್ಲೇಮ್ದಲ್ಲೇ ಹುರ್ಕೋಬೇಕು. ಸರಿಯಾಗಿ ಹುರಿಯುತ್ತೆ ಮತ್ತು ಲೊಳಿ ಬಿಡೋದಿಲ್ಲ. ಹೈ ಫ್ಲೇಮ್ದಲ್ಲೇ ಹುರ್ಕೊಂಡಿನಿ. ಇವಾಗ ಒಂದು 5-6 ನಿಮಿಷ ಆಗಿದೆ. ಹಾಗೆ ಇಲ್ಲಿ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಕೂಡ ನಾನು ಹಾಕಿದ್ದ, ಅದು ಸ್ಕಿಪ್ ಆಗಿದೆ ವಿಡಿಯೋದಲ್ಲಿ. ಓಕೆ ನೋಡಿ, ಪೂರ್ತಿಯಾಗಿ ಬೆಂಡೆಕಾಯಿ ಹುರ್ಕೊಂಡಾಗಿದೆ. ಇವಾಗ ಹುರ್ಕೊಂಡಾದ್ಮೇಲೆ ಇವಾಗ ನಾವು ಮಾಡಿದಂತಹ ಈ ಶೇಂಗಾ ಪೌಡರ್ನ ಸೇರಿಸ್ತಿದ್ದೀನಿ. ಇವಾಗ ಏನಿಲ್ಲ, ನೀಟಾಗಿ ಇದನ್ನು ಸ್ಲೋ ಗ್ಯಾಸ್ನಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹೈ ಫ್ಲೇಮ್ದಲ್ಲಿ ಹುರ್ಕೊಳ್ಳಿ, ನಂತರ ಸ್ಲೋ ಗ್ಯಾಸ್ನ ಮಾಡ್ಕೊಂಡು ಈ ಪೌಡ್ರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಓಕೆ ನೋಡಿ, ಸ್ಲೋ ಗ್ಯಾಸ್ನಲ್ಲಿ ಒಂದು 2 ನಿಮಿಷದಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿನಿ. ಮತ್ತು 1 ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿನಿ ನಾನಿಲ್ಲಿ. ಎಣ್ಣೆ ಹಾಕ್ಕೊಂಡು ಒಂದು 2-3 ನಿಮಿಷ ಇದನ್ನು ಎಲ್ಲನೂ ಸೇರಿಸಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಹುರ್ಕೊಂಡ್ರೆ ಆಯಿತು. ತುಂಬಾ ರುಚಿಯಾಗಿರುವಂತಹ ಹೆಲ್ದಿಯಾಗಿರುವಂತಹ ಬೆಂಡೆಕಾಯಿ ಡ್ರೈ ಸಬ್ಜಿ ರೆಡಿ ಆಗುತ್ತೆ. ಇದನ್ನು ಬಿಸಿ ಬಿಸಿ ಅನ್ನದ ಜೊತೆಗೆ ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಅನ್ನದ ಜೊತೆಗೆ ಅಷ್ಟೇ ಅಲ್ಲ, ನೀವು ಇದನ್ನು ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಸೊ ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ. ಓಕೆ, ಈ ಹೆಲ್ದಿ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಸೊ ಅನ್ನಕ್ಕೆ ತುಂಬಾ ರುಚಿಯಾಗಿರುತ್ತೆ ಇದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.